बोलो भारत माता की ತಾಯಿ ಚಾಮುಂಡೇಶ್ವರಿಗೆ ರಾಮನಗರದ ಕರಗ ಮಹೋತ್ಸವಕ್ಕೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ರಾಮನಗರ ನನ್ನ ತಂದೆ ತಾಯಿಯರಿಗೆ, ಯುವಕರಿಗೆ ಚಾಮುಂಡಿಯ ಈ ಒಂದು ಪವಿತ್ರವಾದಂತ ಕರಗ ಮಹೋತ್ಸವದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದು ಪವಿತ್ರವಾದಂತ ಸಭೆ. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ನೀವು ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ ಆಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರಬಹುದು, ಆದರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೇದಾಗ್ಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನ್ ಹೇಳ್ತಾರೆ ಮೀಡಿಯಾ ಅವ್ರು, ಏನ್ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತ ಹೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ನಾನು ಹಿಂಗೆ ದೇವರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳ್ತಿದ್ದಾನೆ ನಾನು. ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದ್ ಮಾಡ್ತಾಳೆ. ಆಗೋದಾ? ಬಂಧುಗಳೇ, ವೇದಿಕೆಯಲ್ಲಿರುವಂತ ನನ್ನ ಶಾಸಕ ಮಿತ್ರರಾದಂತ ಇಕ್ಬಾಲ್ ಹುಸೇನ್ ಅವರೇ, ನಮ್ಮ ರೇವಣ್ಣವರು ಇದ್ದಾರೆ, ಮಧು ಇದ್ದಾರೆ, ನಮ್ಮ ಉದಯ್ ಇದ್ದಾರೆ, ರಾಮಾಜಿ ಗೌಡ್ರು ಇದ್ದಾರೆ, ಗೋಪಾಲ್ ಕೃಷ್ಣ ಇದ್ದಾರೆ, ಇನ್ನ ನಮ್ಮ ರವಿ ಇದ್ದಾರೆ, ಸುಧಾನ್ ದಾಸ್ ಇದ್ದಾರೆ, ಸೊ ಪಕ್ಕದ ಮಾಜಿ ಶಾಸಕ ಅಶ್ವಥ್ ಇದ್ದಾರೆ, ತಾವೆಲ್ಲ ಕೂಡ ಇದ್ದೀರಿ. ಈ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಮುಖ್ಯಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿಗೆ ಈ ಕರಗ ಮಹೋತ್ಸವಕ್ಕೆ ಬಂದಿದ್ದೇನೆ. ನಾನು ಅಭಿಮಾನವಾಗಿ ನಿಮ್ಮ ಸೇವೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ. ಈ ಪಟಾಕಿ ನನಗೆ ಬೇಕಾಗಿಲ್ಲ, ನಿಮ್ಮ ಬದುಕು ಬೇಕು ನನಗೆ, ನಿಮ್ಮ ನೆಮ್ಮದಿ ಬೇಕು, ನಿಮ್ಮ ಸಂತೋಷ ಬೇಕು. ನೀವೆಲ್ಲ ಇವತ್ತು ಈ ಕರಗ ಮಹೋತ್ಸವನ್ನ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಇವತ್ತು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇವತ್ತು ತಾವೆಲ್ಲ ಡಿ.ಕೆ. ಶಿವಕುಮಾರ್ಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿದ್ದೀರಿ. ತಾವೆಲ್ಲ ಪ್ರಾರ್ಥನೆ ಮಾಡಿ ನನಗೋಸ್ಕರ ಬೇಕಾದಷ್ಟು ಶ್ರಮವನ್ನ ಪಟ್ಟಿದ್ದೀರಿ. ಆ ಎಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದಂತ, ನನ್ನ ಜೊತೆಲಿ ನಿಂತು ನನಗೆ ಬೆಂಬಲ ಕೊಟ್ಟು ನನಗೆ ಸಹಾಯ ಮಾಡಿ, ನನಗೆ ಇಕ್ಬಾಲ್ಗೆ ಎಲ್ಲರೂ ಕೂಡ ವೋಟ್ ಹಾಕಿ 136 ಸೀಟನ್ನು ಕೊಟ್ಟದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.